ನಮಸ್ಕಾರ ಎಲ್ರಿಗೂ. ಮೋದಿನಾಮಿಕ್ಸ್ನ ಈ ಚರ್ಚೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟ್ರಾಟಜಿ ನಾವು ಕಾಣ್ತೀವಿ. ಮೋದಿನಾಮಿಕ್ಸ್ ಅಂತಂದರೆ ಏನು, ಆರ್ಥಿಕತೆ, ಅದಕ್ಕೊಂದು ಫ್ರೇಮ್ವರ್ಕ್ ಏನು ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದರೊಂದು ಇಂಟ್ರೆಸ್ಟಿಂಗ್ ಸ್ಟ್ರಾಟಜಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರಧಾನಮಂತ್ರಿ ಮೋದಿಯವರು ಒಂದು ಲಾಂಗ್ ಟರ್ಮ್ ವಿಷನ್, ಬ್ಲೂ ಪ್ರಿಂಟ್ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಒಂದು ಕೆಲಸ ಮಾಡಬೇಕಾದ್ರೆ ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್ ಮತ್ತು ಲಾಂಗ್ ಟರ್ಮ್, ಆ 3 ಫೇಸ್ಗಳಲ್ಲಿ ಆ ಕೆಲಸ ಆಗುತ್ತೆ. ಆ ಕೆಲಸಗಳು ಆಗಬೇಕಾದ್ರೆ ಇನಿಷಿಯಲ್ ಫೇಸ್ 1ನಲ್ಲಿದ್ದಾಗೇ ನೀವು ಸಂಪೂರ್ಣ ಬ್ಲೂ ಪ್ರಿಂಟನ್ನು ಎಲ್ಲರ ಮುಂದೆ ಹೇಳಿ ಡಿಸ್ಕಸ್ ಮಾಡಿ ಅದನ್ನು ಅಚೀವ್ ಮಾಡ್ತಿದ್ದೀವಿ ಅಂತ ಹೇಳೋದು ಕೆಲವೊಮ್ಮೆ ಕನ್ಫ್ಯೂಸಿಂಗ್ ಆಗ್ಬೋದು, ಅಥವಾ ಕೆಲವೊಂದೆಡೆಗೆ ಕಾಂಪ್ಲೆಕ್ಸ್ ಅಂತಲೂ ಆಗ್ಬಿಡ್ಬೋದು, ಜನರಿಗೆ ಮನದಟ್ಟಾಗಲಿ ಕಷ್ಟ ಆಗ್ಬೋದು. ಆ ನಿಟ್ಟಿನಲ್ಲಿ ನೋಡಿದಾಗ ಮೋದಿಯವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಹೆಜ್ಜೆ ಹೆಜ್ಜೆಗೆ ಫೇಸ್ಗೆ ಏನು ಹೇಳಬೇಕೋ ಅದನ್ನಷ್ಟೇ ಮಾಡ್ತಾ, ಅದನ್ನು ಅತ್ಯಂತ ಎಫಿಷಿಯೆಂಟಾಗಿ ಮಾಡಿಸ್ತಾ, ತನ್ಮೂಲಕವಾಗಿ ಒಂದು ಲಾಂಗ್ ಟರ್ಮ್ ವಿಷನ್, ಬಿಲ್ಡಿಂಗ್ ಬ್ಲಾಕ್ ಅಪ್ರೋಚ್ ಅಂತ ಕರೀತಾರೆ ಇದನ್ನು ಮ್ಯಾನೇಜ್ಮೆಂಟಲ್ಲಿ. ಅಂದರೆ ಒಂದೊಂದೇ ಇಟ್ಟಿಗೆಯನ್ನು ಕಟ್ತಾ ಹೋಗಿ ಒಂದು ದೊಡ್ಡ ಮನೆಯನ್ನು ಕಟ್ಟೋದು ಅಂಥೇಳಿ. ಒಂದು ಉದಾಹರಣೆ ತೊಗೊಳ್ಳೋಣ ಹೇಗೆ ಅಂಥೇಳಿ. 14ನೇ ಇಸ್ವಿಯಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಒಂದು ಕನಸನ್ನು ಕಂಡರು. ಏನು ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿ, ಬಡ ವ್ಯಕ್ತಿಯ ಹತ್ರ ಬ್ಯಾಂಕ್ ಅಕೌಂಟ್ ಇರಬೇಕು ಅಂಥೇಳಿ. 2ನೇ ತಾರೀಕು ಅಕ್ಟೋಬರ್ 14ನೇ ಇಸ್ವಿಯಿಂದ ಹಿಡಿದು 26 ಜನವರಿ 15ನೇ ಇಸ್ವಿ ಅಂತಂದರೆ ಸರಿ ಸುಮಾರು 4 ತಿಂಗಳು, ಒಂದು ವಾರ ಕಡಿಮೆ 4 ತಿಂಗಳಿಗೆ, ಒಂದು 4 ತಿಂಗಳ ಅವಧಿಯಲ್ಲಿ 20 ಕೋಟಿ ಜನರಿಗೆ, ಮತ್ತೊಮ್ಮೆ ಹೇಳ್ತೇನೆ, 20 ಕೋಟಿ ಬಡ ಜನರಿಗೆ ಬ್ಯಾಂಕ್ ಅಕೌಂಟನ್ನು, ಜನ್ಧನ್ ಅಕೌಂಟನ್ನು ಕೊಡುವಂಥ ಕೆಲಸ ಆಗಬೇಕು ಅನ್ನೋ ಒಂದು ತಾಕೀತು ಮಾಡಿದ್ರು. 4 ತಿಂಗಳಲ್ಲಿ, 4 ತಿಂಗಳಕ್ಕಿಂತ ಕಡಿಮೆನೇ ಅಂತಲೇ ಇಟ್ಕೋಬೋದು, 20 ಕೋಟಿಗೂ ಮೀರಿ ಬಡವರಿಗೆ ಜನ್ಧನ್ ಅಕೌಂಟ್ ಅನ್ನೋದು, ನೋ ಫ್ರಿಲ್ಸ್ ಮೋದಿ ಅಕೌಂಟ್ ಅಂತ ಏನು ಕರೀತಾರೆ, ಆ ಅಕೌಂಟ್ ಬಂತು. ಇವತ್ತಿನ ದಿನ ಹತ್ರ 51 ಕೋಟಿ ಜನ ಹತ್ರ ಇದೆ ಅಕೌಂಟು. 50 ಕೋಟಿ ಜನಧನ್ ಬ್ಯಾಂಕ್ ಅಕೌಂಟ್ಗಳೇನಿದೆ ಈ ಬಡವರ ಹತ್ರ, ಅದರಲ್ಲಿ ದುಡ್ಡು ಎಷ್ಟಿರ್ಬೋದು ಅಂತ ಹೇಳಿ ವಿಚಾರ ಮಾಡಬೇಕು. ಯಾಕೆ ಅಂತಂದರೆ, ಕಾಂಗ್ರೆಸ್ಸಿನ ಅಂದಿನ ನಾಯಕರು ಕೆಲವೊಮ್ಮೆ ಅಪಹಾಸ್ಯ ಮಾಡಿಬಿಟ್ರು. ಬಡವ್ರಿಗೆ ನೀವು ಬ್ಯಾಂಕ್ ಅಕೌಂಟ್ ಕೊಡ್ತೀರಿ, ಕೊಡ್ಲಿಕ್ಕೆ ಭಾಳ ಕಷ್ಟ, ಬಟ್ ಕೊಡ್ತೀರಿ ಅಂತ ಇಟ್ಕೊಂಡ್ರೂ ಕೂಡ ಅದ್ರಲ್ಲಿ ದುಡ್ಡು ಹೆಂಗೆ ಹಾಕ್ತೀರಿ, ದುಡ್ಡು ಇಡ್ತೀರಾ ನೀವು ಅಂತ ಕೇಳಿದ್ರು. ಅಪಹಾಸ್ಯ ಏನು ಅಂತಂದರೆ, ನೀವು ಅದ್ರಲ್ಲಿ ದುಡ್ಡು ಇಡೋದಿಲ್ಲ, ಬರೀ ಅಕೌಂಟು ಅಂತ ಮಾಡ್ತೀರಿ, ಖಾಲಿ ಬಿದ್ದಿರುತ್ತೆ ಅಂತ. ಇವತ್ತಿನ ದಿನ ನೀವು ಊಹೆ ಮಾಡಿ ಎಷ್ಟಿರ್ಬೋದು ಅಂತಂದರೆ, ಆ 50 ಕೋಟಿ ಬ್ಯಾಂಕ್ ಅಕೌಂಟ್ಗಳಲ್ಲಿ 2 ಲಕ್ಷ ಕೋಟಿಗಳಷ್ಟು ಡಿಪಾಸಿಟ್ ಬಂದು ಕೂತಿವೆ. ಅಂದರೆ ಬಡವರ ದುಡ್ಡು 2 ಲಕ್ಷ ಕೋಟಿಗಳಷ್ಟು ಬ್ಯಾಂಕಿನ ವ್ಯವಸ್ಥೆಗೆ ಬಂದಿದೆ. ಅದೆಲ್ಲಿರ್ತಿತ್ತು ಮುಂಚೆ ಅಂತಂದರೆ, ಯಾವುದೋ ಅಕ್ಕಿ ಡಬ್ಬಿಯಲ್ಲಿ, ಯಾವುದೋ ಸೀಮೆ ಎಣ್ಣೆ ಕ್ಯಾನಿನ ಹಿಂದ್ಗಡೆಗೆ, ಯಾವುದೋ ಪುಸ್ತಕದ ಒಳಗೆ, ಕೆಲವೊಮ್ಮೆ ಗೊತ್ತಾಗ್ತಿರಲಿಲ್ಲ, ಕೆಲವೊಮ್ಮೆ ಗೊತ್ತಾಗ್ತಿತ್ತು. ಇಟ್ಟಿದ್ದನ್ನು ಯಾರೋ ಕದ್ಕೊಂಡು ಹೋಗ್ಬಿಟ್ರೆ ಕೈ ಬಿಟ್ಟಿದ್ದು ಗೋವಿಂದ. ಇಂಥ ಪರಿಸ್ಥಿತಿಯಲ್ಲಿದ್ದ ಬಡವರನ್ನು ಒಂದು ಬ್ಯಾಂಕ್ ಅಕೌಂಟ್ ಅನ್ನುವ ಒಂದು ಮರ್ಯಾದೆಯುತ ವ್ಯವಸ್ಥೆ, ರೆಸ್ಪೆಕ್ಟಬಲ್ ಪೊಸಿಷನ್ ತಂದು ಅವರ ಮನೆಗೆ ಬ್ಯಾಂಕ್ ಬರೋ ಹಾಗೆ ಮಾಡಿ, ಆ ಬ್ಯಾಂಕಲ್ಲಿ 2 ಲಕ್ಷ ಕೋಟಿಗಳಷ್ಟು ದುಡ್ಡು ಇವತ್ತಿನ ದಿನ ಇದೆ ಡಿಪಾಸಿಟ್ ಆಗಿ. ಅಂದರೆ ಅದರ ಒಂದು ಸಕ್ಸಸ್ ಅನ್ನೋದನ್ನು ಒಂದು ಮಾನದಂಡ ಅಂತ ನೋಡ್ಬೋದಾಗಿದೆ ಇದನ್ನು. ಎರಡನೇದಾಗಿ ಅದಕ್ಕಿಂತ ಹೆಚ್ಚೇನು, ನಾಗಲೇ ಹೇಳ್ದಂಗೆ ಬಿಲ್ಡಿಂಗ್ ಬ್ಲಾಕ್ ಅಪ್ರೋಚ್ ತೊಗೊಂಡಾಗ ಬರೀ ಅಕೌಂಟ್ ಕೊಟ್ಟುಬಿಡೋದೇ ಒಂದು ಉದ್ದೇಶ ಅಂತ ಆಗಲಿಲ್ಲ. ಅಕೌಂಟ್ ಅನ್ನೋದು ಕೂಡ ಒಂದು ಸಾಧನ. ಯಾತಕ್ಕೆ ಸಾಧನ ಅಂತಂದರೆ, ಸರ್ಕಾರದ ವೆಲ್ಫೇರ್ ಪ್ರೋಗ್ರಾಮ್ಗಳೇನಿದೆ, ಸರ್ಕಾರ ಯಾವ ಲೆಕ್ಕದಲ್ಲಿ ಸಹಾಯ ಹಸ್ತ ಚಾಚಬೇಕು ಬಡವರಿಗೆ, ಈ ಮೂಲಕವಾಗಿ ಮಾಡಬೇಕು. ಯಾವ ಮೂಲಕವಾಗಿ? DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಮುಂಚೆ ಹೇಗಾಗ್ತಿತ್ತು? ರಾಜೀವ್ ಗಾಂಧಿಯವರು ಹೇಳ್ತಾರೆ, ಅವರ ತಾಯಿಯ ಸರ್ಕಾರದ ಬಗ್ಗೆನೇ, ದೆಹಲಿಯಿಂದ ₹1 ಕಳಿಸಿದರೆ ಅದು ಹಳ್ಳಿಗೆ ಹೋಗುವಷ್ಟರಲ್ಲಿ ಸವಕಲಾಗಿ ಆಗಿ 15 ಪೈಸಾ ಆಗತ್ತೆ ಅಂತಂದರೆ 85% ಅಷ್ಟು ಒಳಗೆ ಲೂಟಿಯಾಗಿ ಹೋಗ್ತಿತ್ತು, ಕೊಳ್ಳೆ ಹೊಡೆದು ಹೋಗ್ತಿತ್ತು, ಲೀಕೇಜ್ ಆಗ್ತಿತ್ತು ಅನ್ನೋದನ್ನು ರಾಜೀವ್ ಗಾಂಧಿಯವರು ಹೇಳಿದರು. ಮೋದಿಯವರು ಅಂತಾರೆ, ಅಲ್ಲಿ ₹1 ಕಳಿಸಿದ್ರೆ ಆ ಹಳ್ಳಿಯಲ್ಲಿರೋ ಬಡವನಿಗೆ ₹1 ಸಂಪೂರ್ಣವಾಗಿ ತಲುಪಬೇಕು. ತಲುಪುವ ಬಗೆ ಹೇಗೆ ಅಂತಂದಾಗ ಟೆಕ್ನಾಲಜಿ ಉಪಯೋಗ ಮಾಡ್ಕೊಂಬಂದರು. ಡಿಜಿಟಲ್ ಇಂಡಿಯಾ ಅನ್ನೋದನ್ನು ಬರೀ ಬಾಯಿ ಮಾತಲ್ಲಿ ಹೇಳಲಿಲ್ಲ, ಮಾಡಿ ತೋರಿಸಿದ್ರು. ಈ 50 ಕೋಟಿ ಬ್ಯಾಂಕ್ ಅಕೌಂಟ್ಗಳಿಗೆ ದುಡ್ಡು ಹೇಗೆ ಬರುತ್ತೆ ಅಂತಂದರೆ, ಡೈರೆಕ್ಟಾಗಿ ದೆಹಲಿಯಿಂದ ಒಂದು ಬಟನ್ ಒತ್ತಿದ್ರೆ ಅವರ ಬ್ಯಾಂಕ್ ಅಕೌಂಟ್ಗೆ ₹1000 ಇರ್ಬೋದು, ₹2000 ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ವಿಧವಾ ವೇತನ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಅಥವಾ ನೀವು ರೈತರಿಗೆ ಕೊಡುವಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಇರ್ಬೋದು, ಅವರ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟಾಗಿ ಬಂದು ಬಿದ್ದು ನಿಮಗೆ SMS ಬರುತ್ತೆ. ಅಂದರೆ ಏನಾಯಿತು, ನಡುವಿನ ದಲ್ಲಾಳಿಗಳು ಏನಿದ್ರು, ಕಾಂಗ್ರೆಸ್ಸಿನ ದಲ್ಲಾಳಿಗಳು, 85ನೇ ಇಸ್ವಿಯಲ್ಲಿ ರಾಜೀವ್ ಗಾಂಧಿಯವರು ತಮ್ಮ ತಾಯಿ ಸರ್ಕಾರದ ಬಗ್ಗೆ ಮಾತಾಡಿದ್ರು, ಆದ್ದರಿಂದ ಕಾಂಗ್ರೆಸ್ಸಿನ ದಲ್ಲಾಳಿಗಳು ಅಂತಲೇ ಹೇಳ್ಬೋದೇನೋ ಭಾಳ ಮಾಡಿ, ಅವರಿಗೆ 1 ಪೈಸಾ ಇಲ್ಲದಿರೋಂಗೆ ಆಯಿತು.
ರೂಪಾಯಿ ಕಳಿಸಿದ್ರೆ 100 ರೂಪಾಯಿ ಇವರಿಗೆ ಬಂತು, ರೈತರಿಗೆ, ಬಡವರಿಗೆ, ದೀನದಲಿತರಿಗೆ, ವಿಧವೆಯರಿಗೆ. ಇದು ಒಂದು ಬಿಲ್ಡಿಂಗ್ ಬ್ಲಾಕ್ ಅಪ್ರೋಚ್ ಇಟ್ಕೊಂಡು ಬಂದಿರತಕ್ಕಂತಹ ವ್ಯಕ್ತಿಯ ಒಂದು ದೂರದರ್ಶಿತ್ವ ಅಂತಂದರೆ ಇದರಿಂದ ಕಾಣುತ್ತೆ. ಅಂದಿನಿಂದ ಇಂದಿನ ತನಕ ಕೇವಲ ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರಗಳು ಕೂಡ ನೀವು DBT ಮಾಡಬೇಕು ಅಂತ ತಾಕೀತು ಮಾಡ್ತು ಕೇಂದ್ರ ಸರ್ಕಾರ. ರಿಫಾರ್ಮ್ಸ್ಗಳಲ್ಲಿ ಕೆಲವೊಂದು ಅಡಿಷ್ನಲ್ ಕನ್ಸೆಷನ್ ಕೊಡ್ತಾರೆ, ಕೆಲವೊಂದು ಅಡಿಷ್ನಲ್ ಗ್ರ್ಯಾಂಟ್ಸ್ ಕೊಡ್ತಾರೆ. ಆ ಕಂಡೀಷನ್ ಏನು ಅಂತಂದರೆ ನೀವು ಕೂಡ ನಿಮ್ಮ ರಾಜ್ಯದ ಏನೇ ಸ್ಕೀಮ್ ಇತ್ತು ಅಂದ್ರೂ DBT ಪರವಾಗಿ ಕೊಡಿ. ಇವತ್ತಿನ ದಿನ ನಾವು ಮಾತಾಡ್ತಿರೋ ಹಾಗೆ ಪಂಚಾಯತಿಂದ ಹಿಡಿದು ಪಾರ್ಲಿಮೆಂಟಿನ ತನಕ ಯಾವುದೇ ಸ್ಕೀಮಿಗೆ ದುಡ್ಡು ಬಂದಿರೋದಾಗಿತ್ತು ಅಂತಂದರೆ ಹತ್ರ 30 ಲಕ್ಷ ಕೋಟಿಗಳಷ್ಟು ಬಂದಿದೆ. ಮೊನ್ನೆ ವಿತ್ತ ಮಂತ್ರಿಗಳು ಮಾತನಾಡ್ತಾ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ, ಹತ್ರ 2,90,000 ಕೋಟಿಗಳಷ್ಟು ನೀವು ಸೇವ್ ಮಾಡಿದ್ದೀರಿ ಅಂಥೇಳಿ. ನೀವು DBT ಮೂಲಕ ಯಾರಿಗೆ ಕೊಡ್ತಾ ಇದ್ದೀರಿ ಅಂದರೆ ಯಾರಿಗೆ ನಿಜವಾದ ಫಲಾನುಭವಿಗಳೋ, ಯಾರಿಗೆ ನಿಜವಾದ ಅವಶ್ಯಕತೆ ಇದೆಯೋ, ಯಾರು ಎಲಿಜಿಬಲ್ ಇದ್ದಾರೋ ಅವ್ರಿಗಷ್ಟೇ 1 ಪೈಸೆ ಸೋರಿಕೆ ಇಲ್ಲದೆ ಬರ್ತಾ ಇದೆ. ನೀವು ರಾಜೀವ್ ಗಾಂಧಿಯವರು 85% ಫಾರ್ಮುಲಾ ಹಾಕಿಬಿಟ್ರೆ ಅಂತೂ ಇನ್ನೂ ದೊಡ್ಡ ಮೊತ್ತ ಆಗಿಬಿಡುತ್ತೆ. ಇರಲಿ, ಅದು ಪಕ್ಕಕ್ಕೆ ಒಂದೆಡೆ. ಅಂದರೆ ಒಂದು ಸಣ್ಣ ಉಪಕ್ರಮ ಅದನ್ನು ಅತ್ಯಂತ ಇಂಟೆನ್ಸಿವ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದು ಅನ್ನೋದಕ್ಕೆ ನಿಮ್ಮ ಜನ್ಧನ್ ಉದಾಹರಣೆ. 4 ತಿಂಗಳಲ್ಲಿ 20 ಕೋಟಿ ಅಕೌಂಟ್ಗಳು, ಕಳೆದ 8-9 ವರ್ಷಗಳಲ್ಲಿ 50 ಕೋಟಿ ಬ್ಯಾಂಕ್ ಅಕೌಂಟ್ಗಳು, 2 ಲಕ್ಷ ಕೋಟಿಗಳಷ್ಟು ಅದರಲ್ಲಿ ಡಿಪಾಸಿಟ್ಟು, 30 ಲಕ್ಷ ಕೋಟಿಗಳಷ್ಟು DBT ಹಣ ಬಂದಿರೋದು, 3 ಲಕ್ಷ ಕೋಟಿಗಳಷ್ಟು ಹತ್ರ ಸೇವಿಂಗ್ಸ್. ಇದು ಬಡವರಿಗೆ ನಿಜವಾದ್ದು ಕೊಡ್ತಕ್ಕಂತಹ ಒಂದು ಗೌರವ, ಒಂದು ಸನ್ಮಾನ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಜೀವನದಲ್ಲಿ ನಾವು ದೈನ್ಯತೆ ಇರಬಾರ್ದು. ನಾವು ಯಾವುದೇ ಸ್ತರದಲ್ಲಿರಲಿ, ಅತ್ಯಂತ ಶ್ರೀಮಂತನೇ ಇರಲಿ, ಅತ್ಯಂತ ಬಡವನೇ ಇರಲಿ, ಜೀವನದಲ್ಲಿ ದೀನತೆ, ಆ ದೈನ್ಯತೆ ಅನ್ನೋದು ಬರಬಾರ್ದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ. ಒಬ್ಬ ವೃದ್ಧೆ ಮಹಿಳೆ ಒಂದು ವೃದ್ಧಾಪ್ಯ ವೇತನಕ್ಕೋ ಅಥವಾ ವಿಧವಾ ವೇತನಕ್ಕೋ ಕೊಡೋ 1,000 ರೂಪಾಯಿಗೆ 10 ಸಲಿಯೇ ಅಧಿಕಾರಿಯ ಆಫೀಸ್ ಹತ್ರ ಹೋಗಿ ಬಂದು ಅಲ್ಲಿ ಕಡೆಗೆ 400 ರೂಪಾಯಿ 500 ರೂಪಾಯಿ ಲಂಚ ಕೊಟ್ಟು ಒಂದು 500 ರೂಪಾಯಿ ಮನೆಗೆ ತರೋದಕ್ಕೂ, ತನ್ನ ಮನೆಯಲ್ಲಿ ತಾನು ಕೂತಿದ್ದಾಗ ಮೋದಿಯವರ ಹೆಸರಲ್ಲಾಗಿರೋ ಜನ್ಧನ್ ಅಕೌಂಟಲ್ಲಿ ಡೈರೆಕ್ಟಾಗಿ ಅಕೌಂಟಿಗೆ ದುಡ್ಡು ಬಂದುಬಿದ್ದು ನಿಮಗೆ SMS ಬಂದಿದೆ, ನಿಮ್ಮ ಹಣ ನಿಮಗೆ ಸಂದಾಯವಾಗಿದೆ ಅಂದಾಗ ಕೊಡೋ ಗೌರವ ಏನಿದೆ, ಇದನ್ನು ದುಡ್ಡಿನಿಂದ ಅಳಿಲಿಕ್ಕಾಗೋದಿಲ್ಲ. ಮೋದಿಯವರ ಮೋದಿನಾಮಿಕ್ಸ್ ಏನಿದೆ ಅದು ಆರ್ಥಿಕತೆ ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಕೊಡತಕ್ಕಂತಹ ಗೌರವವನ್ನು ಕೂಡ ಸೂಚಿಸುತ್ತೆ ಅಂತ ಇದೊಂದು ಮತ್ತೊಂದು ದೊಡ್ಡ ನಿದರ್ಶನ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.